ಆರೋಪ ಕೇಳಿಬಂದಿದೆ. ಅರಬ್ ಅಡ್ರೆಸ್ ಲಾಲ್ ಬ್ರ್ಯಾಂಡ್ ಅಕ್ಕಿ. ಇದ್ಯಾವುದೋ ವಿದೇಶದಿಂದ ರಾಜ್ಯಕ್ಕೆ ಬಂದ ಅಕ್ಕಿ ಅನ್ಸುತ್ತೆ, ಆದ್ರಿದು ಅನ್ನಭಾಗ್ಯದ ಅಕ್ಕಿ. ಅನ್ನಭಾಗ್ಯ ಅಕ್ಕಿ ಅರಬ್ ರಾಷ್ಟ್ರಗಳಿಗೆ ಕಳ್ಳ ಸಾಗಾಟ. ಟಿವಿ9 ವರದಿ ಬಳಿಕ 4 ವಿರುದ್ಧ ಎಫ್ಐಆರ್ ದಾಖಲು. ಅನ್ನಭಾಗ್ಯ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ. ಬಡವರ ಹಸಿವು ನೀಗಿಸೋ ಸಲುವಾಗಿ ಸಿಎಂ ಸಿದ್ದರಾಮಯ್ಯ ಜಾರಿ ಮಾಡಿದ್ದ ಈ ಯೋಜನೆ ಹಳ್ಳ ಹಿಡಿತಿದೆ. ಬಡವರ ಮನೆ ಸೇರಬೇಕಾಗಿದ್ದ ಅನ್ನಭಾಗ್ಯ ಅಕ್ಕಿ ಹೊರ ರಾಷ್ಟ್ರಗಳ ಪಾಲಾಗ್ತಿದೆ. ಕೊಪ್ಪಳ ಜಿಲ್ಲೆ ಗಂಗಾವತಿಯ ಕನಕಗಿರಿ ರಸ್ತೆಯ ಎಪಿಎಂಸಿ ಗೋದಾಂನಲ್ಲಿ ಯಾರ ಎಗ್ಗು ಸಿಗ್ಗಿಲ್ಲದೆ ಅಕ್ಕಿ ಕಳ್ಳ ಸಾಗಾಣೆ ನಡೆದಿದೆ. ಅನ್ನಭಾಗ್ಯ ಅಕ್ಕಿಯನ್ನ ಲಾಲ್ ಬ್ರ್ಯಾಂಡ್ ಹೆಸರಿನ ಚೀಲಕ್ಕೆ ತುಂಬಿ ಸೇಲ್ ಮಾಡಲಾಗ್ತಿದೆ. ಈ ಕಳ್ಳಾಟದ ಮಾಹಿತಿ ತಿಳಿದು ಕೆಲ ಸಂಘಟನೆಗಳು ಗೋಡೌನ್ಗೆ ಎಂಟ್ರಿ ಕೊಟ್ಟಿದ್ವು. ಅರಬ್ ರಾಷ್ಟ್ರಗಳ ದುಬೈ ವಿಳಾಸವಿರೋ 25 ಕೆಜಿ ಸಾಮರ್ಥ್ಯದ ಸಾವಿರಾರು ಅಕ್ಕಿ ಚೀಲಗಳು ಪತ್ತೆಯಾಗಿವೆ. ಏನಾಗಿತ್ತು ಅಂದ್ರೆ ಮೊದಲು ಸೀಸ್ ಆದಂತ ಅಕ್ಕಿ, ಅದು ಮೊದಲು ಸೀಸ್ ಆದಂತ ಅಕ್ಕಿ ಮತ್ತೆ ವಾಪಸ್ ಅವರೇ ಪಡಿತರ ಚೀಟಿ ಮಾಡಿದ್ರೆ ಅವ್ರಿಗೆ ಕೊಟ್ಟರೆ ಅವರು ತಪ್ಪು ಮಾಡ್ಯಾರ ಅಂತ ನಮಗೆ ಮಾಹಿತಿ ಬಂದೈತೆ. ಕನಿಷ್ಠ 8 ಟನ್ನಿನಷ್ಟು ಜಾಸ್ತಿ ಅಕ್ಕಿಗಳನ್ನು ಅಲ್ಲಿ ಶೇಖರಣೆ ಮಾಡಿದ್ರಂತ ಮಾಹಿತಿನೂ ತಗೊಂಡಿದ್ದೀನಿ. ಅವ್ರ ಮೇಲೆ ಕೇಸ್ ಆಗುತ್ತೆ, ಎಫ್ಐಆರ್ ಆಗಿದೆ. ವಿಷಯ ತಿಳಿದು ಗಂಗಾವತಿ ತಹಶೀಲ್ದಾರ್ ರವಿ ಅಂಗಡಿ ಮತ್ತು ಗಂಗಾವತಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ರು. ನಗರದ ರಾಯಚೂರು ರಸ್ತೆಯ ವಿದ್ಯಾನಗರದ ಗೌರಿಶಂಕರ ರೈಸ್ ಮಿಲ್ನಲ್ಲಿ 168 ಕ್ವಿಂಟಾಲ್ ಅಕ್ರಮ ಅಕ್ಕಿ 2022ರಲ್ಲಿ ಸೀಸ್ ಆಗಿತ್ತು. ವಿಚಾರಣೆ ವೇಳೆ ಅಧಿಕಾರಿಗಳು ದಾಖಲೆ ನೀಡಿರಲಿಲ್ಲ. ಹೀಗಾಗಿ ಅಕ್ಕಿಯನ್ನ ವಾಪಸ್ ನೀಡಲು ಕೊಪ್ಪಳ ಡಿಸಿ ಆದೇಶಿಸಿದ್ರು. ಇದು ಆವಾಗ ಸೀಸ್ ಮಾಡಿದ್ದ ಅಕ್ಕಿ ಅಂತಲೂ ಕೆಲವರು ಹೇಳ್ತಿದ್ದಾರೆ. ಟಿವಿ9 ವರದಿ ಇಂಪ್ಯಾಕ್ಟ್, ಗೋದಾಮಿನ ಕಿರಿಯ ಸಹಾಯಕ ಸಸ್ಪೆಂಡ್. ಇನ್ನು ಸದ್ಯ ಟಿವಿ9 ವರದಿ ಬೆನ್ನಲ್ಲೇ ವಿದ್ಯಾನಗರ ಪೊಲೀಸರು 4 ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ. ಅಷ್ಟೇ ಅಲ್ಲ, ಸರ್ಕಾರಿ ಗೋದಾಮಿನ ಕಿರಿಯ ಸಹಾಯಕ ಸೋಮಶೇಖರ್ನನ್ನ ಸಸ್ಪೆಂಡ್ ಮಾಡಲಾಗಿದೆ. ಬಡವರಿಗೆ ಕೊಡಂತ ಅಕ್ಕಿ ಕಳ್ಳಸಾಗಣೆಯಲ್ಲಿ ಮಾಡ್ತಿರುವಂಥ ಗಂಗಾವತಿಯಲ್ಲಿ ಸಾಕಷ್ಟು ಜನಸಂಖ್ಯೆ ಇದ್ದಾರೆ. ಅದರಲ್ಲಿ ಗಣ್ಯ ವ್ಯಕ್ತಿಗಳು ಇದ್ದಾರೆ, ವಾಣಿಜ್ಯ ಉದ್ಯಮಗಳಿದ್ದಾರೆ. ಕೂಡಲೇ ಅವ್ರನ್ನ ಯಾರು ಕಳು ಮಾಡಿದ್ದಾರೆ ಅಕ್ಕಿ ಕೂಡಲೇ ಬಂಧಿಸಬೇಕು. ಇಲ್ಲಿ ಗೋಡನಲ್ಲಿ ಅಕ್ಕಿ ಹೋಗುವಂಥ ಮಾಲೀಕರು ಯಾರಾಗಿದ್ದಾರೋ, ಇಲ್ಲಿ ಲಾರಿ ಇಲ್ಲಿಂದ ಬಂತು, ಅಕ್ಕಿ ಪ್ಯಾಕೆಟ್ ಯಾರು ತಂದಾರೋ ಅವ್ರನ್ನ ಬಂದ್ ಮಾಡೋಕೆ. ಇನ್ನು ಸದ್ಯ ಟಿವಿ9 ವರದಿ ಬೆನ್ನಲ್ಲೇ ವಿದ್ಯಾನಗರ ಪೊಲೀಸರು 4 ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ. ಅಷ್ಟೇ ಅಲ್ಲ, ಸರ್ಕಾರಿ ಗೋದಾಮಿನ ಕಿರಿಯ ಸಹಾಯಕ ಸೋಮಶೇಖರ್ನನ್ನ ಸಸ್ಪೆಂಡ್ ಮಾಡಲಾಗಿದೆ. ಸದ್ಯ ಗಂಗಾವತಿ ತಹಶೀಲ್ದಾರ್ ಸಮ್ಮುಖದಲ್ಲಿ ಅಕ್ಕಿ ಲಾರಿ ಮತ್ತು ಸರ್ಕಾರಿ ಗೋದಾಮನ್ನ ಸೀಸ್ ಮಾಡಲಾಗಿದೆ. ಶಿವಕುಮಾರ್ ಪತ್ತಾರ್, ಟಿವಿ9 ಕೊಪ್ಪಳ.